ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಷ್ಣು ತೇಜಸ್ ಅಂತ. ಮಾನ್ಸೂನ್ ಕ್ರಾಪ್ ಸೈನ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ, ಸೇಲ್ಸ್ ಆಫೀಸರ್ ಆಗಿ ಚಿಕ್ಕಬಳ್ಳಾಪುರ ಏರಿಯಾ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು, ನಿಮ್ಮ ಪರಿಚಯ ಸ್ವಲ್ಪ. ಸರ್ ನಮ್ಮ ಹೆಸರು ಒಂದು ಶಂಕರ್ ಅಂತ ಹೇಳ್ಬಿಟ್ಟು, ನಮ್ಮದು ಶಿಡ್ಲಘಟ್ಟ ತಾಲೂಕು ಅಬ್ಲೂಡು ಗ್ರಾಮ ಪಂಚಾಯತಿ ಗುಡಳ್ಳಿ ಗ್ರಾಮ ಅಂತೇಳಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಆಗುತ್ತೆ ನಮ್ಮದು. ಸರ್ ನಿಮ್ಮ ಫೋನ್ ನಂಬರ್ ಸ್ವಲ್ಪ ಹೇಳಿ ಸರ್ ಅವ್ರಿಗೆ. ನಮ್ಮ ಫೋನ್ ನಂಬರ 8310718281. ಸರ್ ಗಿಡ ಎಲ್ಲ ಈ ಥರ ಚೆನ್ನಾಗಿದೆಯಲ್ಲ ಸರ್, ಏನೇನು ಬಳಕೆ ಮಾಡಿದ್ದೀರಾ ಸರ್, ಹೆಂಗೆ ಅಂತ ಸ್ವಲ್ಪ ಮಾಹಿತಿ ಹೇಳಿ ಸರ್. ಸರ್ ನಮಗೆ ಇದು ಗಿಡ ಬಂದು ಸ್ಟಾರ್ಟಿಂಗಲ್ಲಿ ನಾವು ಉಣ್ಣಿದಾಗ ಗಿಡ ಸ್ವಲ್ಪ ಡೆವಲಪ್ಮೆಂಟ್ ಸ್ವಲ್ಪ ಕಡಿಮೆ ಇತ್ತು. ಹಾಂ ಸರ್. ಕಡಿಮೆ ಯಾವ ಥರ ಇತ್ತು ಅಂದರೆ, ನಮ್ಮದು 15 ದಿವಸ ಆದರೂ ನಮ್ಮದು ಗಿಡ ಡೆವಲಪ್ಮೆಂಟ್ ಆಗಲಿಲ್ಲ. ಹಾಂ ಸರ್. ಆಗ ಏನು ಮಾಡಿದ್ರೆ ಅಂದರೆ, ನಾವು ಚಿಂತಾಮಣಿ ಹತ್ರ ಬಂದು ಆಗ್ರೋ ಸೀಡ್ಸ್ ಅಂತ ಹೇಳ್ಬಿಟ್ಟು ರೈತ ಮಿತ್ರ ಆಗ್ರೋ ಸೀಡ್ಸ್ ಅಂತೇಳಿ ಅಲ್ಲಿ ಹೋದ್ರಿ. ಅಲ್ಲಿ ಹೋದಾಗ ಅವರೊಬ್ರು ಹೇಳಿದ್ರು, ಮಾನ್ಸೂನ್ ಕಡೆಯಿಂದ ಅವ್ರು ನಮ್ಮ ಹುಡುಗ ಒಬ್ರು ಕಳಿಸಿರಿ, ಅವ್ರು ಬಂದು ನೋಡ್ತಾರೆ, ನೋಡ್ಬಿಟ್ಟು ನಿಮಗೆ ಯಾವ ಥರ ಗಿಡ ಇದೆ, ಡೆವಲಪ್ಮೆಂಟ್ ಇದೆಯೋ ಇಲ್ವೋ ಅಂತ ಅವರೇ ಹೇಳ್ತಾರೆ ಅಂತ ಹೇಳಿದ್ರು ಸರ್. ಆಮೇಲೆ ಬಂದಮೇಲೆ ಅವ್ರು ಬಂದರು, ಇವರೇ ಬಂದಿದ್ದು ನಮ್ಮ ತೇಜಸ್ ಅವರು ಅಂತ ಹೇಳ್ಬಿಟ್ಟು ಇವರೇ ಬಂದು ಈ ಪ್ರಾಡಕ್ಟ್ ಒಂದು ಕೊಟ್ಟರು ನಮಗೆ. ಟೆಕ್ನೋ ಸೈಲು ಮತ್ತು ಟರ್ಬೋ ಕ್ಯಾಲ್ಸಿಯಂ ಪ್ಲಸ್ ಅಂತ ಹೇಳ್ಬಿಟ್ಟು ಇದು ತೊಗೊಂಬಂದು ಕೊಟ್ಟರು ನಮಗೆ. ಇದು ಬಿಟ್ಟಿದ್ದಾದ್ಮೇಲೆ ನಮಗೆ ಯಾವ ಥರ ಬಂದು ಅಂದರೆ, ಗಿಡ ಡೆವಲಪ್ಮೆಂಟು ಸರ್ ಯಾವ ಥರ ನಿಮಗೆ ಚೇಂಜಸ್ ಕಾಣುತ್ತೆ ಸರ್, ನಮ್ಗೆ ಗೊಬ್ಬರ ಬಿಟ್ರಲ್ಲ ಸರ್. ನೋಡಿ ಸರ್, ನೀವೇ ನೋಡಿ ಯಾವ ಥರ ಡೆವಲಪ್ಮೆಂಟ್ ಆಗಿದೆ. ಕಾಂಡ ನೋಡಿ ಎಷ್ಟು ದಪ್ಪ ಬಂದಿದೆ, ಮತ್ತು ಸೈಡ್ ಬ್ರಾಂಚಸ್ ನೋಡಿ ಯಾವ ಥರ ಬಂದಿದೆ ಸರ್. ಇವತ್ತಿಗೆ ಎಷ್ಟು ದಿವಸ ಆಗಿದೆ ಸರ್? ಸರ್ ಇವತ್ತಿಗೆ 56 ದಿವಸ ಆಗಿದೆ ನಮ್ಮದು. ಹಾಂ ಸರ್, 56 ದಿವಸ ಆಗಿದೆ. ಹಾಂ ಸರ್. ನೋಡಿ ಸರ್ ಯಾವ ಥರ ಬಂದಿದೆ, ಈ ಕಡೆ ನೋಡಿ ಮತ್ತು ಈ ಕಡೆ ನೋಡಿ, ಕಾಂಡ ಯಾವ ಥರ ಬಂದಿದೆ, ಗಿಡ ಯಾವ ಥರ ಡೆವಲಪ್ಮೆಂಟ್ ಆಗಿದೆ. ನಮಗೆ ಇದು ಸೈಡ್ ಬ್ರಾಂಚ್ ಯಾವ ಥರ ಓಪನ್ ಆಗಿದೆ ಅಂತ ಇದು ಸ್ವಲ್ಪ ನೋಡಿ ಸರ್. ನೋಡಿ ಯಾವ್ಯಾವ ಥರ ಆಗಿದೆ ಸೈಡ್ ಬ್ರಾಂಚ್ ಓಪನ್ ಅಂತ. ಮತ್ತು ಈ ಕಡೆ ಸ್ವಲ್ಪ ನೋಡಿ, ಈ ಕಡೆ ಸ್ವಲ್ಪ ನೋಡಿ ಸೈಡ್ ಬ್ರಾಂಚ್ ನಮಗೆ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಬಿಟ್ಟಿದ್ದಾದ್ಮೇಲೆ ನಮಗೆ 10 ದಿವಸಕ್ಕೆಲ್ಲ ನಮಗೆ ರಿಸಲ್ಟ್ ಬಂತು. ಯಾವ ಥರ ರಿಸಲ್ಟ್ ಬಂತು ಅಂದರೆ, ಗಿಡ ಗ್ರೋತ್ ಆಗೋದು ನಮಗೆ ಕಣ್ಮುಂದೆ ಕಾಣಿಸ್ತಾ ಇದೆ. ಯಾವ ಥರ ಮುಂಚೆ ಯಾವ ಥರ ಇತ್ತು ಮತ್ತು ಯಾವ ಥರ ಗ್ರೋತ್ ಆಗ್ತಾ ಇತ್ತು. 15 ದಿವಸ ಆದರೂ ಆಗಲಿಲ್ಲ, ಇದು ಬಿಟ್ಟಿದ್ದು 10 ದಿವಸಕ್ಕೆ ನಮಗೆ ಗ್ರೋತ್ ಚೆನ್ನಾಗಿ ಬಂತು. ಯಾವ ಥರ ಬಂತು ಅಂದರೆ, ನಮಗೆ ಗೊತ್ತೇ ಇರಲಿಲ್ಲ ಈ ಥರ ಗಿಡ ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ರಿ ನಾವು. ಈ ಟೆಂಪ್ರೇಚರಲ್ಲಿ ಗಿಡ ಆಗುತ್ತೋ ಇಲ್ಲೋ ಡೆವಲಪ್ಮೆಂಟ್ ಅಂತೇಳಿ. ಮತ್ತು ನಾವೇನು ಮಾಡಿದ್ರೆ ಅಂದರೆ, ಬೇಸಾಯ ಸ್ವಲ್ಪ ಗೊಬ್ಬರ ಬೇಸಾಯ ಮತ್ತು ಕೆಳಗಡೆ ಹೊರಟೋಗಿತ್ತು. ಹಾಗೆ ಹೇಳಿದ್ರು ಇವರು, ಇದು ಬಿಡಿ ಸರ್ ನಿಮಗೆ ಡೆವಲಪ್ಮೆಂಟು ಚೆನ್ನಾಗಾಗುತ್ತೆ, ನಾನೇ ಬಂದು ನೋಡ್ತೀನಿ, ತೋರಿಸಿ ನಿಮ್ಗೆ ಯಾವ ಥರ ಆಗಿದೆ ಗಿಡ ಅಂತ ಹೇಳ್ಬಿಟ್ಟು. ಇದೇ ನೋಡಿ, ಸರ್ ಟರ್ಬೋ ಕ್ಯಾಲ್ಸಿಯಂ ಟೆಕ್ನೋ ಸಾಯಿಲ್ ಅಂತ ಸರ್. ಇದು ಹೆಂಗೆ ಅಪ್ಲಿಕೇಶನ್ ಮಾಡಿ ಸರ್? ಸರ್ ಇದು ನಾವು ಬಂದ್ಬಿಟ್ಟು 1/2 ಎಕರ್ಗೆ ನಾವು 1 kg ಟರ್ಬೋ ಕ್ಯಾಲ್ಸಿಯಂ ಪ್ಲಸ್ಸು ಮತ್ತು ಟೆಕ್ನೋ ಸಾಯಿಲು 1 ಲೀಟ್ರ್ ತೊಗೊಂಡ್ರಿ. ಇದು ತೊಗೊಂಡು 100 ಲೀಟ್ರಿಗೆ ಮಿಕ್ಸ್ ಮಾಡಿಕೊಂಡು ಮಾಮೂಲಿ ನೀರಲ್ಲಿ ಬಿಟ್ರಿ, ಡ್ರಿಪ್ಪಲ್ಲೇ ಬಿಟ್ಟಿದ್ದಾದ್ಮೇಲೆ 10 ದಿವಸಕ್ಕೆ ನಮಗೆ ಡೆವಲಪ್ಮೆಂಟ್ ಚೆನ್ನಾಗಾಯಿತು. ಮತ್ತು ಈ ರೈತರಿಗೆ ಉಪಯೋಗ ಮಾಡೋದ್ರಿಂದ ತುಂಬ ಒಳ್ಳೆಯದಾಗಿದೆ, ನಮಗೂ ಒಳ್ಳೆಯದಾಗಿದೆ. ಅದರಿಂದ ನಾವು ಕೇಳ್ತಾ ಇದ್ರಿ ಸರ್, ಇನ್ನೂ ಯಾರಿಗಾದ್ರೂ ಬೇಕಾದ್ರೆ ಕೇಳಿ, ನಾವೇ ಹೇಳ್ತೀರಿ, ಅವ್ರಿಗೂ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ, ಗಿಡ ಗ್ರೋತು ಚೆನ್ನಾಗಿ ಬರುತ್ತೆ, ಮತ್ತು ಸೈಡ್ ಬ್ರಾಂಚಸ್ ತುಂಬ ಓಪನ್ ಆಗುತ್ತೆ. ಯಾರಿಗಾದ್ರೂ ಕೇಳಿ ಅಂತ ಹೇಳಿದ್ರೆ, ಅವ್ರು ಕೇಳಿದ್ರು ನಿಮ್ಗೊಂದು ವೀಡಿಯೋ ಮಾಡ್ಕೊಡ್ಬೇಕು ನಮಗೆ ನೀವು ಅಂತ ಹೇಳಿದ್ರು. ಅದರಿಂದ ನಾವು ತುಂಬ ಉಪಯೋಗ ಆಗುತ್ತೆ ನಮಗೆ ನೀವು ಮಾಡಿಕೊಟ್ರೆ ಅಂತ ಹೇಳಿದ್ರು. ಅದರಿಂದ ನಾವು ತೋರಿಸಿದ್ರಿ, ಕೇಳಿದ್ರಿ, ಅದರಿಂದ ನಮ್ಮಿಂದ ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ ಅಂದರೆ ನಾವು ಖಂಡಿತ ಕೇಳ್ತೀರಿ. ಅವ್ರಿಗೂ ನಮ್ಮ ರೈತರ ಮಿತ್ರರಿಗೂ ಕೇಳ್ತೀರಿ ಯಾವ ಥರ ಆಗಿದೆ, ಯಾವ ಥರ ಗಿಡ ಗ್ರೋತ್ ಆಗ್ತಾ ಇದೆ, ಯಾವ ಥರ ಸೈಡ್ ಬ್ರಾಂಚ್ ಓಪನ್ ಆಗಿದೆ, ಯಾವ ಥರ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಸರ್ ನಿಮ್ಮ ಮಾಹಿತಿ ಹೇಳಿದ್ದಕ್ಕೆ ಧನ್ಯವಾದಗಳು ಸರ್, ಕಂಪ್ನಿ ಕಡೆಯಿಂದ ಧನ್ಯವಾದಗಳು.